ಮತ್ತೆ ನಾನು ಬಂದಿದ್ದೀನಿ ನ್ಯೂ ರೆಸಿಪಿಯೊಂದಿಗೆ. ಇವತ್ತು ಏನು ಗೊತ್ತಾ, ಒಂದು ಬೇಸನ್ ಲಡ್ಡು, ಬಟ್ ಆದರೆ ಅದು ಸ್ವಲ್ಪ ನ್ಯೂ ಟೈಪಲ್ಲಿ ಮಾಡ್ತಾ ಇದ್ದೀನಿ. ಎಲ್ಲ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆನಾ ಫ್ರೆಂಡ್? ಬನ್ನಿ ಇವಾಗ ನೋಡ್ಕೊಳ್ಳೋಣ. ಏನು ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್. ಇದು ಬಾದಾಮ್ ಒಂದು ಸ್ವಲ್ಪ, 2 ಕಪ್ಪು ಬೇಸನ್, ಕಡಲೆ ಹಿಟ್ಟು, 1/4 ಕಪ್ ಸಕ್ಕರೆ, 1-2 ಏಲಕ್ಕಿ, ಸ್ವಲ್ಪ ಮಿಲ್ಕ್, 1/4 ಕಪ್ ಮಿಲ್ಕ್, ಮತ್ತು ತುಪ್ಪ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದನ್ನು ಆಮೇಲೆ ಮಿಕ್ಸಿಗೆ ಹಾಕ್ಲಿಕ್ಕಿದೆ. ಇದನ್ನು ಮಿಕ್ಸಲ್ಲಿ ಹಾಕಿ ಕ್ಲೀನಾಗಿ ಗ್ರೈಂಡ್ ಮಾಡ್ಕೋಬೇಕು. ಇದು ಎರಡನ್ನೂ ಕೂಡ ಚೆನ್ನಾಗಿ ಅರೋಮಾ ಬರೋವರೆಗೂ ಕೂಡ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಬನ್ನಿ ಫ್ರೆಂಡ್ಸ್ ನೋಡೋಣ. ಫ್ಲೇಮ್ ಇಟ್ಕೊಂಡು ಬಾದಾಮಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ರೋಸ್ಟ್ ಆಗಬೇಕು ಫ್ರೆಂಡ್ಸ್. ಚೆನ್ನಾಗಿ ಫ್ರೈ ಆಗಬೇಕು. ಈ ಥರ ನೋಡಿ, ಈ ಥರ ಓಪನ್ ಆಗಬೇಕು. ಇದನ್ನು ಒಂದು ತಟ್ಟೆ ಒಳಗೆ ಆರಿಟ್ಕೊಳ್ಳೋಣ. ಇದು ಸ್ವಲ್ಪ ಆರಿದ್ಮೇಲೆ ಇದು ಮಿಕ್ಸಿ ಮಾಡಲಿಕ್ಕಿದೆ, ಹಾಗಾಗಿ ಇದನ್ನು ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಸ್ವಲ್ಪ ಹಾರಿ ಚೆನ್ನಾಗಿ ಫ್ರೈ ಆಗಿದೆ. ಆ ತವಾದೊಳಗೆ ಬಿಡೋಣ, ಇನ್ನೂ ಗರಿ ಗರಿ ಆಗುತ್ತೆ. ಈಗ ಸಕ್ಕರೆನ ಗ್ರೈಂಡ್ ಮಾಡ್ಕೊಳ್ಳೋಣ ಮತ್ತೆ ಏಲಕ್ಕಿನ ಗ್ರೈಂಡ್ ಮಾಡ್ಕೊಳ್ತಾ. 1/4 ಕಪ್ ಸಾಕು. ನಿಮಗೆ ಬೇಕಾದ್ರೆ ಜಾಸ್ತಿ ಸ್ವೀಟ್ ಬೇಕು ಅಂದರೆ ಹಾಕೋಬಹುದು. ಇದು ಸಣ್ಣದಾಗಿ ಪುಡಿ ಮಾಡೋಣ. ಓಕೆ, ಸಕ್ಕರೆ ಪೌಡರ್ ಮಾಡ್ಕೊಂಡಿದ್ದೀನಿ ಸಣ್ಣದಾಗಿ. ಇದನ್ನ ಇವಾಗ ಹಾಕಿರೋಣ. ಬಾದಾಮು ತಣ್ಣಗಾಗಿದೆ, ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ. ಅಂದ್ರೆ ಜಾಸ್ತಿ ಗ್ರೈಂಡ್ ಫುಲ್ ಆಗಬಾರ್ದು, ಸುಮ್ಮನೆ ಜಸ್ಟ್ ತರಿ ತರಿ ಆಗ್ಬೇಕಷ್ಟೇ. ಓಕೆ, ನೋಡೋಣ ಆಗಿದೆಯಾ ಅಂತ. ಸಾಕಿತ್ತು, ಇದನ್ನು ಚೂರು ಜಸ್ಟ್ ಮತ್ತೆ ಇದು ಮಾಡ್ತೀನಿ ಅಷ್ಟೇ ಸಾಕು. ಜಾಸ್ತಿ ಬಾಯಲ್ಲಿ ಅದೊಂಥರ ತಿಂತಾ ಇದ್ರೆ ಚೂ ಮಾಡ್ಬೇಕಾದ್ರೆ ಸಿಗ್ತಾ ಇರಬೇಕು, ಒಂದೊಂದು ಕಣ ಕಣನು ಟೇಸ್ಟ್ ಬರುತ್ತೆ. ಮತ್ತೆ ಸ್ಟವ್ ಹಚ್ಕೋಬೇಕು. ಈಗ ಫಸ್ಟ್ 1 ಬೌಲ್ ಹಾಕ್ತೀನಿ. ಬಿಸಿಯಾಗಿದೆ ತವಾ. ಇನ್ನೊಂದು ಬೌಲ್ ಹಾಕ್ತಾ ಇದ್ದೀನಿ. 2 ಬೌಲ್ಸ್. ಫ್ಲೇಮ್ ತುಂಬ ಮೀಡಿಯಮ್ ಆಗೇ ಇರಲಿ, ಜಾಸ್ತಿ ಫ್ಲೇಮ್ ಬೇಡ. ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ಫಸ್ಟ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅರೋಮಾ ಬರೋ ತನಕನೂ ಫ್ರೈ ಮಾಡ್ಕೊ. ಅರೋಮಾ ಬರೋವರೆಗೂ ನೀವು ಇದನ್ನ ಫ್ರೈ ಮಾಡ್ತಾನೆ ಇರಬೇಕು, ಇಲ್ಲಾಂದ್ರೆ ಟೇಸ್ಟ್ ಬರಲ್ಲ. ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ಅರೋಮಾ ಬರೋ ತನಕ. ಈಗ ಅರೋಮಾ ತುಂಬ ಚೆನ್ನಾಗಿ ಬರ್ತಾ ಇದೆ. ಹೆಚ್ಚು ಕಡಿಮೆ ಒಂದು 10 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಅರೋಮಾ ಬರಬೇಕು, ಇಲ್ಲ ಅಂದರೆ ಹಸಿ ಹಸಿ ಆದರೆ ಅದು ಒಂಥರ ಚೆನ್ನಾಗಿರಲ್ಲ. ಈ ಥರ ಮಾಡಿಕೊಂಡ್ರೆ ಮಾತ್ರ ಟೇಸ್ಟಾಗಿರುತ್ತೆ. ಒಂದು ಫ್ಲೇಮ್ ಸ್ವಲ್ಪ ಸಣ್ಣದಾಗೆ ಮಾಡ್ಕೊಳ್ಳಿ. ಈಗ ಯಾಕಂದರೆ ಆಲ್ರೆಡಿ ಆಗಿದೆ ಇದು ಫ್ರೈ ಮಾಡಿರೋದು. ಈಗ ಇಟ್ಕೊಳ್ಳೋಣ. ಇದು ಸ್ವಲ್ಪ ಚೆನ್ನಾಗಿ ಫ್ಲೇಮ್ ಕಡಿಮೆ ಮಾಡೋಣ. ಸಣ್ಣ ಸಣ್ಣ ಗಂಟು ಬರುತ್ತೆ ತುಪ್ಪ ಹಾಕಿದ ತಕ್ಷಣ. ಅದು ಗಂಟೆಲ್ಲ ಉಳ್ಕೋಬೇಕು. ಮತ್ತೊಂದು ಸ್ಪೂನ್ ತುಪ್ಪ ಆ್ಯಡ್ ಮಾಡೋಣ ಬನ್ನಿ. ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡು ಗಂಟೆಲ್ಲ ಉಳ್ಕೋಬೇಕು. ನೋಡಿ ಈಗ ಇಷ್ಟು ಚೇಂಜಸ್ ಆಯ್ತು. ಇಷ್ಟು ಹಾಕೊಳ್ತಾ ಇಲ್ಲ, ಸ್ವಲ್ಪ ಉಳಿಸ್ತೀನಿ. ನಿಮ್ಗೆ ಶುಗರ್ ಸ್ವೀಟ್ ಬೇಕು ಅಷ್ಟು ಆ್ಯಡ್ ಮಾಡಿ. ಶುಗರ್ ಬಾದಾಮಿ ಪೌಡರ್ ಮಾಡ್ಕೊಂಡಿದ್ನಲ್ಲ, ಇದನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಶುಗರನ್ನ ಚೆನ್ನಾಗಿ ಮಿಕ್ಸಪ್ ಮಾಡಬೇಕು. ಈಗ ನಾನು ಮತ್ತೆ ಮಿಲ್ಕ್ ತಗೊಳ್ತಾ ಇದ್ದೀನಿ. ಇದನ್ನ ಹೇಗೆ ಹಾಕಬೇಕು ಅಂದರೆ, ನಾನು ಸ್ವಲ್ಪ ಮಾಡಿದೆ, ಸ್ವೀಟ್ ಸ್ವಲ್ಪ ಲೈಟ್ ಅನ್ಸುತ್ತೆ, ನಾನು ಸ್ವಲ್ಪ ಹಾಕೊಳ್ತೀನಿ. ನಿಮಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ.
ಮಿಕ್ಸ್ ಮಾಡ್ತಾ ಇರಬೇಕು. ಇದನ್ನ ಕ್ಲೀನಾಗಿ ನೋಡ್ಕೊಳ್ಳಿ, ಯಾಕಂದ್ರೆ ತೀರಾ ತೆಳು ಆಗಬಾರ್ದು ಇದು. ಆರಿದೆ ಇವಾಗ, ತೀರನ್ನು ತಣ್ಣಗಾಗಬಾರ್ದು, ಸ್ವಲ್ಪ ಆರಿದೆ. ನಾನು ಸ್ವಲ್ಪ ಬಿಸಿ ಬೆಚ್ಚಗಿರಂಗೆ ಉಂಡೆ ಕಟ್ಟೋಣ. ಈಗ ಸ್ವಲ್ಪ ತಣ್ಣಗಾದ್ಮೇಲೆ ತಿನ್ಬೇಕು ಫ್ರೆಂಡ್. ನೆಕ್ಸ್ಟ್ ಡೇ ತಿಂದ್ರು ಆಗುತ್ತೆ, ಅಥವಾ ಬೆಳಗ್ಗೆ ಮಾಡಿದ್ರೆ ಸಂಜೆ ತಿಂದ್ರು ಆಗುತ್ತೆ. ಟೇಸ್ಟ್ ಮಾಡ್ತೀನಿ ಒಂದು. ಚೆನ್ನಾಗಿದೆ, ನನ್ನ ಮಗಳಿಗೆ ಕೊಡ್ತೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಒಂದು ಕಮೆಂಟ್ ಮಾಡಿ. ಓಕೆನಾ ಫ್ರೆಂಡ್? ಬಾಯ್. ನೆಕ್ಸ್ಟ್ ರೆಸಿಪಿ ಒಂದಿಗೆ ಸಿಗೋಣ. ಬಾಯ್.